ಕೆಂಗಲ್ ಹನುಮಂತಯ್ಯ ವಾರ್ಡಿನ ಭಗೀರಥ ಬಡಾವಣೆ, ಜ್ಞಾನ ಭಾರತಿ ಬಡಾವಣೆ, ಮಾರಪ್ಪ ಬಡಾವಣೆ ಹಾಗೂ ಮಿನಿ ಗಾಂಧಿನಗರದಲ್ಲಿ ವಾಸ ಇರ್ತಕ್ಕಂಥ ಎಲ್ಲ ನನ್ನ ಮಹಿಳೆಯರಿಗಾಗಿ ಆಯೋಜನೆ ಮಾಡಿದಂಥ ಕ್ರೀಡೆ ಹಾಗೂ ರಂಗೋಲಿ ಕಾರ್ಯಕ್ರಮದ ವಿಜೇತರಿಗೆ ಹಾಗೂ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಬಹುಮಾನ ಹಾಗೂ ಸಮಾಧಾನಕರ ಪ್ರಶಸ್ತಿ ನೀಡಲು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಅಲಂಕರಿಸಿರ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಸಾಹೇಬ್ರೆ, ಹಿರಿಯರು ಆಗಿರ್ತಕ್ಕಂಥ ಕೃಷ್ಣಣ್ಣ ಅವರೇ, ಪ್ರಭಣ್ಣ ಅವರೇ ಹಾಗೂ ಎಲ್ಲ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ, ಮಹಿಳಾ ಅಧ್ಯಕ್ಷಗಳೇ, ಮಹಿಳಾ ಮುಖಂಡರೇ, ಯುವ ಮುಖಂಡರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯಂದರೆ, ತಾಯಂದರೆ, ವಿಶೇಷವಾಗಿ ನಿನ್ನೆ ಏನು ನಾವು ಸ್ಪೋರ್ಟ್ಸ್ನ ಆಯೋಜನೆ ಮಾಡಿದ್ವಿ, ನಮ್ಮ ಮಹಿಳಾ ಮುಖಂಡರು ಪದ್ಮಾ ಮೇಡಮ್ ಅವರು, ಸಂಗೀತ, ಸಾರಿಕಾ ಹಾಗೂ ಲಕ್ಷ್ಮಿ ಮೇಡಮ್ ಅವರು, ನಾನು ಕೇಳಿದೆ ರಂಗೋಲಿ ಕಾರ್ಯಕ್ರಮ ಆದರೆ ಮಹಿಳೆಯರು ಭಾಗವಹಿಸ್ತಾರೆ, ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರ, ನಿಮಗೆ ನಂಬಿಕೆ ಇದೆಯಾ ಅಂತ. ಆದರೆ ಉಗಾದಿ ಹಬ್ಬ ಆದಮೇಲೆ ನಿನ್ನೆ ಇದ್ದಷ್ಟು ಬಿಸಿಲು ಯಾವತ್ತೂ ಬಹುಶಃ ಇರಲಿಲ್ಲ ಅನಿಸುತ್ತೆ. ಅದರಲ್ಲೂ ಕೂಡ ತಾವೆಲ್ಲರೂ ಕೂಡ 150ಕ್ಕೂ ಹೆಚ್ಚಿನ ಮಹಿಳೆಯರು ಇದರಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ಮೆರೆದಿದ್ದೀರಾ. ಹಾಗೂ ಏನು ರಂಗೋಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಸ್ಫೂರ್ತಿ ನಮ್ಮ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬರು. ಅವರು ನಾನು ಈ ಥರ ಮಾಡಬೇಕು, ತಾವು ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀರಾ, ನಾನು ನಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂತ ಹೇಳಿದಾಗ ಆಯಿತು ಮಾಡಪ್ಪ ಅಂತ ಹೇಳಿದ್ರು. ನನಗೆ ಒಂದು ಕಡೆ ಭಯ, ರಂಗೋಲಿ ಕಾರ್ಯಕ್ರಮ ಮಾಡಿ ಪಾರ್ಟಿಸಿಪೇಟ್ ಮಾಡ್ತೀರೋ ಮಾಡಲ್ವೋ ಅನ್ನೋ ಭಯ. ವಿನಾಯಕ್ ನಗರದಲ್ಲಿ ಮೊದಲು ಮಾಡಿದ್ದು ನಾವು ನಮ್ಮ ಕೆಂಗಲ್ ಹನುಮಂತಯ್ಯ ವಾರ್ಡಲ್ಲಿ. ಅದಾದ ನಂತರ ಅಲ್ಲಿ ಸರಿಸುಮಾರು 750ಕ್ಕೂ ಹೆಚ್ಚಿನ ಮಹಿಳೆಯರು ಪಾಲ್ಗೊಂಡ್ರು. ನಮ್ಮ ಶಾಸಕರು ಕೂಡ ಅಲ್ಲಿ ಬಂದು ಬಹುಮಾನ ಘೋಷಣೆ ಮಾಡಿ ಅವರೇ ವಿತರಣೆ ಮಾಡಿದರು. ಬಹುಮುಖ್ಯವಾಗಿ ನಾವು ಇದು ಯಾವುದೇ ಚುನಾವಣೆ ವಿಷಯವಾಗಿ, ಚುನಾವಣೆ ಅಂಗವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ಮಹಿಳೆಯರು ಕೂಡ ಪುರುಷರ ಸಮಾನವಾಗಿ ಬದುಕಬೇಕು, ತಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ಎಲ್ಲ ಸ್ಥಾನಮಾನಗಳು ಸೂಕ್ತವಾಗಿ ಸಿಗಬೇಕು ಅಂತೇಳಿ ತಾವೆಲ್ಲರೂ ಕೂಡ ಈ ಕ್ರೀಡಾಕೂಟದಲ್ಲಿ ರಂಗೋಲಿಯಲ್ಲಿ ಪಾಲ್ಗೊಳ್ಳುವ ಮುಖೇನ ತಾವು ಕೂಡ ಸಮಾಜದ ಎಲ್ಲರ ಮಧ್ಯ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿರೋಂಥದ್ದು. ಇಲ್ಲೇ ಈ ನನ್ನ ಸಹೋದರಿ ಈ ಬಿಲ್ಡಿಂಗಲ್ಲೇ ವಾಸ ಇರ್ತಕ್ಕಂಥದ್ದು, ನನಗೆ ಹೆಸರು ಗೊತ್ತಾಗಲಿಲ್ಲ. ಅವರು ಕೂಡ ವಿಡಿಯೋ ನಾನು ಬೆಳಗ್ಗೆ ನೋಡಿದೆ, ಭಾಳ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಮತ್ತು ಅವ್ರ ರಂಗೋಲಿ ಏನು ಬಿಡಿಸಿದ್ದಾರೆ, ವಿಶೇಷವಾದಂಥ ಒಂದು ಮೆಸೇಜ್ ಕೊಟ್ಟನ್ನ ಬಿಡಿಸಿದ್ದಾರೆ. ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋವಂಥದ್ದು, ಮುಂದೆ ತಾವೆಲ್ಲರೂ ಕೂಡ ಇದೇ ರೀತಿ ಎಲ್ಲ ಒಂದು ನಾವು ನಮ್ಮ ಸಾಹೇಬರು ನೆಕ್ಸ್ಟು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಪೂರ್ತಿ ರಂಗೋಲಿ ಕಾರ್ಯಕ್ರಮ ಮಹಿಳೆಯರಿಗಾಗಿ ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ತಾವರೆಕೆರೆ ಹೋಬಳಿ ಪೂರ್ತಿ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಸರಿಸುಮಾರು 15,000ಕ್ಕೂ ಹೆಚ್ಚಿನ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಕೆಲವೇ ದಿನಗಳಲ್ಲಿ ತಾವು ಕೂಡ ಅದರಲ್ಲಿ ಪಾಲ್ಗೊಳ್ಬಹುದಾಗ್ತದೆ. ಸಮಯ ಆಗಿದೆ, ತಾವೆಲ್ಲ ಮನೆಗೆ ಹೋಗಿ ಅಡುಗೆ ಮಾಡ್ಕೊಬೇಕಾಗ್ತದೆ, ಅಡುಗೆ ಮಾಡಬೇಕಾಗಿದೆ. ನಮ್ಮನ್ನೆಲ್ಲ ಬೈಕೊಂತೀರಾ.